ಅಗಲೀಕರಣದ ನೆಪವನ್ನ ಹೇಳಿ ಏಕಾಏಕಿ ಕಾಂಪೌಂಡ್ ಅನ್ನ ಕೆಡವಿದಂತಹ ದುಷ್ಕರ್ಮಿಗಳು. ಇದು ಪಚ್ಚನಾಡಿಯ ವೈದ್ಯನಾಥ ನಗರದಲ್ಲಿ ನಡೆದಂತಹ ಘಟನೆ. ಗೂಂಡಾಗಳಂತೆ ವರ್ತಿಸಿದಂತಹ ಕೆಲವು ವ್ಯಕ್ತಿಗಳು ಯಾವುದೇ ಒಂದು ಮಾಹಿತಿಯನ್ನು ನೀಡದೆ ಅಲ್ಲಿ ಏಕಾಏಕಿಯಾಗಿ ಕಾಂಪೌಂಡ್ ಅನ್ನ ಕೆಡವಿದ್ದಾರೆ. ಅಂದ್ರೆ ಯಾವುದೇ ಒಂದು ರಸ್ತೆ ಅಥವಾ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗುವಂತಹ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟವರಿಗೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ನೋಟಿಸ, ಅದಕ್ಕೆ ಬೇಕಾದಂತಹ ಮಾಹಿತಿಯನ್ನ ನೀಡಿ ಒಂದು ಕಾಂಪೌಂಡ್ ಅಥವಾ ಜಾಗವನ್ನ ಅತಿಕ್ರಮಿಸುವಂಥದ್ದು ಅಥವಾ ಭೂಸ್ವಾಧೀನ ಮಾಡುವಂತ ಅವಕಾಶಗಳು ಇದೆ. ಆದ್ರೆ ಇಲ್ಲಿ ನೋಡಿದ್ರೆ ಇದೊಂದು ಏಕಾಏಕಿ ಬಂದು ಕೆಲವೊಂದು ವ್ಯಕ್ತಿಗಳು ಅವರಿಗೆ ಇಷ್ಟ ಬಂದಂತೆ ಅಲ್ಲಿ ಒಂದು ರೀತಿ ಕಾಂಪೌಂಡ್ ಅನ್ನ ಕೆಡವಿದಂತ ರೀತಿಯನ್ನ, ಇದು ಒಂದು ಗೂಂಡಾ ವರ್ತನೆಯ ರೀತಿ ಕಾಣ್ತಾ ಇದೆ. ಸದ್ಯ ಈ ವಿಡಿಯೋ ಬಹಳ ವೈರಲ್ ಆಗ್ತಾ ಇದೆ. ಇದು ಮಂಗಳೂರಿನ ಪಚ್ಚನಾಡಿಯ ವೈದ್ಯನಾಥ ನಗರದಲ್ಲಿ ನಡೆದಂತಹ ಘಟನೆ. ಎಲ್ಲರಿಗೂ ಕೂಡ ಭೂಸ್ವಾಧೀನ ಮಾಡಿ ಅದಕ್ಕೆ ಬೇಕಾದಂತ ಅಭಿವೃದ್ಧಿ ಮಾಡುವುದಕ್ಕೆ ಅವಕಾಶಗಳು ಇದೆ. ಆದ್ರೆ ಒಂದು ಮನೆಯವರ ಜೊತೆ ಈ ರೀತಿ ವರ್ತನೆ ಮಾಡುವಂತದ್ದ, ಅಥವಾ ಇಲ್ಲಿ ಈ ವರ್ತನೆ ಮಾಡಿದಂಥವರು ಯಾರು? ಸರ್ಕಾರಿ ಅಧಿಕಾರಿಗಳ, ಸರ್ಕಾರಕ್ಕೆ ಸಂಬಂಧಪಟ್ಟವರ? ಏಕಾಏಕಿ ಬಂದು ಈ ರೀತಿ ವರ್ತನೆ ಮಾಡುವಂಥದ್ದು, ಈ ರೀತಿ ಆ ಕಾಂಪೌಂಡ್ ಅನ್ನ ಕೆಡುವಂಥದ್ದು ಎಷ್ಟು ಸರಿ ಅನ್ನುವಂತಹ ಚರ್ಚೆ ಈಗ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ನಾವು ವಿಡಿಯೋದಲ್ಲಿ ಗಮನಿಸಬಹುದು ಕೆಟ್ಟ ಭಾಷೆಗಳನ್ನ ಬಳಸಿಕೊಂಡು ಅದು ಕೂಡ ಆ ರೀತಿ ವರ್ತನೆ. ಯಾಕಂತ ಹೇಳಿದ್ರೆ ಒಂದು ಪ್ರೊಸೀಜರ್ ಇರುತ್ತೆ, ಒಂದು ರೀತಿಯಾದಂತಹ ವ್ಯವಸ್ಥೆಗಳಿರುತ್ತೆ. ಆ ವ್ಯವಸ್ಥೆಯಲ್ಲಿ ನೀವೆಲ್ಲವನ್ನ ಕೂಡ ಮಾಡಿಕೊಳ್ಳಿ. ಅದು ಬಿಟ್ಟು ಈ ರೀತಿ ಒಂದು ರೌಡಿಗಳಂತೆ ಬಂದು ವರ್ತನೆ ಮಾಡುವಂಥದ್ದು ಅನ್ನುವಂಥದ್ದು ಎಷ್ಟು ಸರಿ ಅನ್ನುವಂತ ಚರ್ಚೆ ನಡೀತಾ ಇದೆ. ಓಕೆ ಮೇಡಮ್, ಓಕೆ. ನಾನು ಬೇವರ್ಸಿ ಅಲ್ಲ, ನಾನು ಬೇವರ್ಸಿ ಅವನಿಗೆ ಎಲ್ಲ ಪೆಟ್ರೋಲ್ ಬರುವ ಸಾಮಾನು ಹಿಡಿಯೋದು ಸಾಮಾನು ಹಿಡಿಯೋದು ಕೋಡಿನ ಒಂದು ಆಬಜಿ ಬಂತು ಮಂಗಳೂರಿನ ಬಿಜಯ್ ಕಾಪಿಕಾಡ್